ರೇಣುಕಾಸ್ವಾಮಿ ಕೊಲೆ ಕೇಸ್ ಈಗ ಕ್ಷಣ ಕ್ಷಣಕ್ಕೂ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕೊಲೆಗೂ ಮುನ್ನ ಒಂದು ಪಾರ್ಟಿ ಕೂಡ ಆಗುತ್ತೆ. ಸ್ಟೋನಿ ಬ್ರೂಕ್ ಎನ್ನುವಂಥ ಸ್ಥಳದಲ್ಲಿ ಒಂದು ಪಾರ್ಟಿ ಕೂಡ ಆಗುತ್ತೆ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಈಗ ಹಾಸ್ಯ ನಟನಿಗೆ ಕೂಡ ಡವ ಶುರುವಾಗಿದೆ. ಯಾಕೆಂದ್ರೆ ಕೊಲೆಯಾದ ದಿನ ದರ್ಶನ್ ಜೊತೆ ಹಾಸ್ಯ ನಟ ಕೂಡ ಪಾರ್ಟಿ ಮಾಡಿದ್ದಾನೆ. ಕಳೆದ ಶನಿವಾರ ಡಿ ಕಂಪ್ನಿ ಜೊತೆಗೆ ಹಾಸ್ಯ ನಟ ಪಾರ್ಟಿ ಕೂಡ ಮಾಡ್ತಾನೆ. ಅಂದ್ರೆ ದರ್ಶನ್ ಜೊತೆಗೆ ಈ ಕಾಮಿಡಿ ಸ್ಟಾರ್ ಕೂಡ ಪಾರ್ಟಿ ಮಾಡಿದ್ದಾನೆ. ಪಾರ್ಟಿ ಮಾಡಿದ್ದ ಸ್ಯಾಂಡಲ್ವುಡ್ನ ಈ ಹಾಸ್ಯ ನಟ ಯಾರಿದ್ದಾನೆ ಅವ್ರಿಗೂ ಕೂಡ ಈಗ ನೋಟಿಸ್ ಕೊಟ್ಟರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದಂಥ ದರ್ಶನ್ ಮತ್ತು ಆತನ ಗ್ಯಾಂಗ್ ಈ ಒಂದು ಪಾರ್ಟಿ ಏನಿತ್ತು, ಈ ಪಾರ್ಟಿಯಲ್ಲಿ ಹಾಸ್ಯ ನಟ ಕೂಡ ಭಾಗಿಯಾಗಿದೆ. ಹೀಗಾಗಿ ಸಹಜವಾಗಿಯೇ ಇನ್ನಷ್ಟು ಮಾಹಿತಿ ಈತನಿಗೂ ಗೊತ್ತಿರಬಹುದಾ ಅನ್ನುವಂಥ ಅನುಮಾನದಿಂದ ಪೊಲೀಸರೀಗ ಹಾಸ್ಯ ನಟನಿಗೂ ಕೂಡ ಈಗ ನೋಟಿಸ್ ಕೊಟ್ಟಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈಗ ಹಾಸ್ಯ ನಟನಿಗೂ ಕೂಡ ಡವ ಶುರುವಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವುಗಳು ಪಡ್ಕೋತಾ ಇದೆ. ಒಂದು ಕಡೆಗೆ ಈಗಾಗಲೇ ದರ್ಶನ್ ಮತ್ತು ಆತನ ಗ್ಯಾಂಗನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರೆ ಈಗ ಹಾಸ್ಯ ನಟನಿಗೆ ಡವ ಶುರುವಾಗ್ತಾ ಇದೆ. ಯಾಕೆಂದರೆ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದಂಥ ಡಿ ಗ್ಯಾಂಗ್, ಈ ಗ್ಯಾಂಗ್ನಲ್ಲಿ ಹಾಸ್ಯ ನಟ ಕೂಡ ಇದ್ದ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದಂಥ ಡಿ ಕಂಪನಿ ಕೊಲೆ ಕೇಸ್ನಲ್ಲಿ ಹಾಸ್ಯ ನಟನಿಗೆ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡೋ ಬಗ್ಗೆ ಪೊಲೀಸರು ಕೂಡ ಚರ್ಚೆ ಮಾಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಜೊತೆಗೆ ಹಾಸ್ಯ ಮಾಡಿದ ನಟನಿಗೆ ಈಗ ನಡ್ಕ ಶುರುವಾಗ್ತಾ ಇದೆ. ಕೊಲೆಗೂ ಮುನ್ನ ಪಾರ್ಟಿ ಮಾಡಿದಂಥ ಡಿ ಗ್ಯಾಂಗ್, ಈ ಗ್ಯಾಂಗ್ನಲ್ಲಿ ಹಾಸ್ಯ ನಟ ಕೂಡ ಇದ್ದ. ಆತ ಕೂಡ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ದ. ಹೀಗಾಗಿ ಈಗ ಹಾಸ್ಯ ನಟನಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನಿಗೆ ಇನ್ನಷ್ಟು ಮಾಹಿತಿ ಇರ್ಬೋದಾ, ಈ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆ ಆಗಿದೆಯಾ. ಸಹಜವಾಗಿಯೇ ಪಾರ್ಟಿ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ಮಾತುಗಳು ಬರುತ್ತೆ, ಎಲ್ಲ ಚರ್ಚೆಗಳಾಗತ್ತೆ, ಸಹಜವಾಗಿ ಇನ್ನಷ್ಟು ವಿಚಾರಗಳು ಗೊತ್ತಿರುತ್ತೆ. ಹೀಗಾಗಿ ಆ ಒಂದು ಸಾಧ್ಯತೆಯ ಮೇರೆಗೆ ಪೊಲೀಸರಿಗೆ ಹಾಸ್ಯ ನಟನಿಗೂ ಕೂಡ ನೋಟಿಸ್ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಡಿ ಗ್ಯಾಂಗ್ನಲ್ಲಿ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದಂಥ ಆತ ಇಂದು ಸಂಜೆ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅಂದರೆ ಆ ನಟ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ನಲ್ಲ, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಬಗ್ಗೆ ಸಾಧ್ಯತೆ ಇದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಹಾಸ್ಯ ನಟನಿಗೂ ಕೂಡ ಈ ಕೇಸ್ ಸುತ್ತಕೊಳ್ಳೋ ಬಗ್ಗೆ ಸಾಧ್ಯತೆ ಇದೆ. ದರ್ಶನ್ಗೆ ಪಟ್ಟಣಗೆರೆ ಹೋಗುವ ಮುನ್ನ ಪಾರ್ಟಿ ಮಾಡಿದ್ದ, ಪಟ್ಟಣಗೆರೆ ಶೆಡ್ಗೆ ಹೋಗುವ ಮೊದಲು ಆತ ಪಾರ್ಟಿ ಮಾಡಿದ್ದ ಸ್ಟೋನಿ ಬ್ರೂಕ್ನಲ್ಲಿ. ಆ ಪಾರ್ಟಿ ಮಾಡೋ ಸಂದರ್ಭದಲ್ಲಿ ಹಾಸ್ಯ ನಟ ಕೂಡ ಅವ್ರ ಜೊತೆಗಿದ್ದಂತೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ಆ ಹಾಸ್ಯ ನಟನಿಗೆ ಈಗ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಹೊಸದೊಂದು ಪ್ರಕರಣ ಏನಿದೆ, ಈ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಸ್ಟೋನಿ ಬ್ರೂಕ್ನಲ್ಲಿ ಈ ಕೊಲೆ ಆಗೋಕ್ಕಿಂತ ಮೊದಲು ಪಾರ್ಟಿ ಮಾಡಿದ್ರು ದರ್ಶನ್ ಆ್ಯಂಡ್ ಗ್ಯಾಂಗ್. ಆ ಒಂದು ಗ್ಯಾಂಗ್ನಲ್ಲಿ ಇನ್ಫ್ಯಾಕ್ಟ್ ಈ ನಟ ಕೂಡ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ನಟ ಯಾರು ಸಹಜವಾಗಿ ಚರ್ಚೆ ಬರುತ್ತೆ. ಅವನ ಸುತ್ತಮುತ್ತಲಿನ ವ್ಯಾಪ್ತಿಯನ್ನು ನೋಡ್ತಾ ಇದ್ದಾರೆ ಅಥವಾ ದರ್ಶನ್ ಅವರ ಆಪ್ತ ಬಳಗವನ್ನು ಸರಿಯಾಗಿ ಗಮನಿಸ್ತಾರೆ ಯಾರು ಅನ್ನುವಂಥ ಮಾಹಿತಿ ಸಹಜವಾಗಿ ಗೊತ್ತಾಗುತ್ತೆ. ಏನೇ ಇದ್ದರೂ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಇರುವಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ನೋಟಿಸ್ ಕೊಟ್ಟು ನಾಳೆ AP ನಗರ ಪೊಲೀಸ್ ಸ್ಟೇಷನ್ಗೆ, ಅಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಪ್ರಕರಣ ಕೇವಲ ಇದು ಒಂದೇ ಅಲ್ಲ, ಇದ್ರ ಹಿಂದೆ ಕೂಡ ಬೇರೆ ವಿಚಾರಗಳು, ಬೇರೆ ಗಲಾಟೆಗಳು ಈ ಶೆಡ್ನಲ್ಲಿ ಆಗಿದೆಯಾ ಅನ್ನುವಂಥ ಅನುಮಾನ ಬರ್ತಾರೆ. ಯಾಕೆಂದರೆ ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ಸಿನಿಮಾ ನಿರ್ಮಾಪಕ ಕೂಡ ಇದ್ದ. ಹಾಸ್ಯ ನಟನ ಜೊತೆಗೆ ಒಬ್ಬ ನಿರ್ಮಾಪಕ ಕೂಡ ಇದ್ದರು. ಡಿ ಕಂಪ್ನಿ ಜೊತೆ ಪಾರ್ಟಿ ಮಾಡಿದಂಥ ನಿರ್ಮಾಪಕ ಶೆಡ್ಗೆ ಹೋಗುವ ಕೆಲವೇ ಗಂಟೆ ಮುಂಚೆ ಈ ಒಂದು ಪಾರ್ಟಿ ನಡೆದಿತ್ತು. ಈಗ ಹಾಸ್ಯ ನಟನ ಜೊತೆಗೆ ಈಗ ನಿರ್ಮಾಪಕ ಕೂಡ ಆ ಒಂದು ಪಾರ್ಟಿಯಲ್ಲಿ ಇದ್ದ. ಹೀಗಾಗಿ ಆ ನಿರ್ಮಾಪಕ ಹಾಸ್ಯ ನಟ ಇಬ್ಬರಿಗೂ ಕೂಡ ಈಗ ನೋಟಿಸ್ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ನಿರ್ಮಾಪಕನೂ ಕೂಡ ವಿಚಾರಣೆಗೆ ಕರೆತರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಯಾರದು ನಿರ್ಮಾಪಕ? ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ಸಿನಿಮಾ ನಿರ್ಮಾಪಕ ಇದ್ದ ಆತನಿಗೂ ಈ ಕೇಸ್ಗೂ ಏನು ಸಂಬಂಧ? ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಎದ್ದೇಳುತ್ತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಈಗ ನಿರ್ಮಾಪಕನಿಗೂ ಕೂಡ ನೋಟಿಸ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹಾಸ್ಯ ನಟ ಏನಿದ್ದಾನೆ, ಹಾಸ್ಯ ನಟನಿಗೂ ಕೂಡ ಇನ್ಫ್ಯಾಕ್ಟ್ ಇವತ್ತು ನೋಟಿಸ್ ಕೊಡ್ತಾರೆ ಇರುವಂಥ ಮಾಹಿತಿ ಇದೆ. ಇವತ್ತು ನೋಟಿಸ್ ಕೊಟ್ಟು ನಾಳೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಬನ್ನಿ ವಿಚಾರಣೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ. ಈ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ರೈಟ್.